ನಾವು ಈ ಬೇರೆ ಪಕ್ಷಿಗಳು ಹೇಳ್ದಂಗೆ ನಾವಿನ್ನು ಪಂಚರ್ ಹಾಕಂತಾನೆ ಇರ್ಬೇಕಾ? ಒಂದು ಪ್ರಶ್ನೆ, ನಿಮ್ಮ ಆತ್ಮನ ನೀವು ಒಂದ್ ಸ್ವಲ್ಪ ಶೋಧನೆ ಮಾಡ್ಕೊಳ್ರಿ. ನಮಗೆ ಯಾವ ಗುರುಗಳು ಇಲ್ಲ, ಯಾವ ಮಠಗಳು ಇಲ್ಲ. ಪ್ರತಿ 50-60 ಕಿಲೋಮೀಟರ್ಗೆ ಒಬ್ಬ ಸ್ವಾಮಿಯಾರಿದ್ದಾರೆ. ನಿಮ್ಗೆ ದೇವರ ದಯದಿಂದ ನೀವು 100 ವರ್ಷದಿಂದ ನೀವು ವಿದ್ಯಾಭ್ಯಾಸಕ್ಕೆ ನೀವು ಮಠಗಳಿಂದ ನೀವು ನಿಮ್ ಸಮಾಜನ ಒಂದು ಉತ್ತಮ ಸ್ಥಿತಿಗೆ ತಂದಿದ್ದೀರಿ. ನಾವೇನ್ ಮಾಡ್ಬೇಕೀಗ? ಪತ್ರಕರ್ತರಲ್ಲಿ ನಮಸ್ಕಾರ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಒಂದು ರೋಮಾಂಚನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ನಾಯಕರು ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಅವ್ರು ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಮಾತಲ್ಲಿ ಏನಾಗ್ತಿದೆ ಅಂದ್ರೆ ಹೈ ಪಿಚ್ಚಿಗೆ ಹೋಗ್ತಾ ಇದೆ. ಈಗ ನಮ್ಮ ಸಮಾಜಕ್ಕೆ ಜಮೀರ್ ಅಹಮದ್ ಸಾಹೇಬ್ರು ನಮ್ಮ ರಾಜ್ಯದ ಲೀಡರ್. ಅವರು ನಮಗೆ ಯಾವ ಗುರುಗಳು ಇಲ್ಲ, ಯಾವ ಮಠಗಳು ಇಲ್ಲ. ಈಗ ನಿಮಗೆ ನೀವಲ್ಲೇ ನಮ್ಕಿನ 50 ವರ್ಷ ಮುಂದೆ ಹೋಗ್ಬಿಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಸರ್ ಆಗ್ಲಿ, ಈಗ ಇತರೆ ನಾವು ಈಗ ಶೋಷಿತ ವರ್ಗ ಆಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ನಾವು 50-60 ವರ್ಷ ಹಿಂದೆ ಇದ್ದೀವಿ. ನಮಗೆ ಮುಂದೆ ಬರ್ಬೇಕಾದ್ರೆ ನಮಗೆ ರಾಜಕೀಯವಾಗಿ ಒಂದು ಸ್ಥಾನಮಾನ ಬೇಕು. ಇಡೀ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ನಾವು ಕೇಳ್ತಿದೀವಿ. ಅದು ಎಲ್ಲಿ ಅಂದ್ರೆ ಅದು ದಾವಣಗೆರೆ ದಕ್ಷಿಣದಲ್ಲಿ. ಕಾರಣ ಏನಂದ್ರೆ 80,000 ಓಟ್ ಇರೋದ್ರಿಂದ, 80-85,000 ಇದಕ್ಕಿಂತ ಸೇಫ್ ಜಾಗ ಯಾವುದೂ ಇಲ್ಲ. ಈಗ ನೀವು ನೋಡ್ತಿದ್ದೀರಿ, ನಾವು ಈ ಬೇರೆ ಪಕ್ಷಿಗಳು ಹೇಳ್ದಂಗೆ ನಾವಿನ್ನು ಪಂಚರ್ ಹಾಕಂತಾನೆ ಇರ್ಬೇಕಾ? ಒಂದು ಪ್ರಶ್ನೆ, ನಿಮ್ಮ ಆತ್ಮನ ನೀವು ಒಂದ್ ಸ್ವಲ್ಪ ಶೋಧನೆ ಮಾಡ್ಕೊಳ್ರಿ. ನಾವು ಸಮಾಜ ನಿರ್ಮಾಣ ಮಾಡ್ಬೇಕಂತ ಬಸವಣ್ಣವರು ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು. ಸಮಾಜ ಎಲ್ಲಿ ನಿರ್ಮಾಣ ಆಗ್ತಿದೆ? ಅಧಿಕಾರಶಾಹಿ ಇವತ್ತು ಎಲ್ಲಾ ಕಡೆನೂ ಪ್ರಭಾವ ಬೀರ್ತಿದೆಯಲ್ಲ. ಇದಕ್ಕೆ ಸಾಮಾನ್ಯ ಜನನು ಉತ್ತರ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಡೆದಂತ ಸರ್ಕಾರ ನಮ್ದು ಅಂತ ನಾವು ಪ್ರತಿ ಲೀಡರ್ಗಳು ನಾವು ಹೇಳ್ತೀವಿ. ಇದಕ್ಕೆ ಎಲ್ಲಿದೆ? ಈಗ 98ರಾಗೆ ಬೈ ಎಲೆಕ್ಷನ್ ಬಂದಾಗ ನಮ್ಮ ಹಿರಿಯರು ಶಾಮನೂರ್ ಶಿವಶಂಕರಪ್ಪರು ಪಾರ್ಲಿಮೆಂಟಿಗೆ ಹೋದಾಗ ಆ ಒಂದು ಕ್ಷೇತ್ರಕ್ಕೆ ಯಾರಿಗೆ ಆಯ್ಕೆ ಆಗಿದ್ರು, ಹೈಕಮಾಂಡ್ ಯಾರಿಗೆ ಹೇಳಿತ್ತು? ಅದನ್ನ ನಮ್ಮ ಸಮಾಜದವರು ಆರ್ಥಿಕವಾಗಿ ನಾವು ಬಹಳ ಹಿಂದಿದೀವಿ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ್ ಅವರಿಗೆ ಹೇಳಿದ್ರು, ಇಲ್ಲ ನಮ್ಮಲ್ಲಿ ಆರ್ಥಿಕ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನಮ್ಮ ಮಲ್ಲಿಕಾರ್ಜುನ ಇರ್ಲಿ ಅಂತ ಹೇಳಿ ಇದೇ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ ಚಾರ್ಲಿ ಪೈಲ್ವಾನ್ ಸಾಹೇಬ್ರು ಎದ್ದು ನಿಂತ್ಕಂತ ಹೇಳಿದ್ರು. ಆ ತರ ಅಲ್ಲಿಂದ ಇಲ್ಲಿವರೆಗೂ ಆ ಫ್ಯಾಮಿಲಿಗೆ ಕಾಂಗ್ರೆಸ್ ದುಡ್ಕಂತಾನೆ ಬರ್ತಾ ಇದೆ. ಈಗ ಒಂದು ಅವಕಾಶ ಇದೆ. ನಿಮ್ ಮನೆಯಲ್ಲಿ MP ಇದೆ, MLA ಇದೆ, ನೀವೆಲ್ಲ ಇಟ್ಕೊಂಡು ಒಂದು ನಮ್ ಸಮಾಜ ಇಷ್ಟು ವರ್ಷದಿಂದ ನಿಮಗ್ ದುಡ್ದಿದ್ದಾರೆ ಅಂತ ಹೇಳಿ ನೀವೇ ಓಪನ್ ಆಗಿ ಇಲ್ಲಪ್ಪ ಈ ಸತಿ ಮಾಡನ್ ಬಿಡು ಅಂತ ಹೇಳ್ಬೋದಾಗಿತ್ತಲ್ಲ. ಜಮೀರ್ ಅಹಮದ್ ಕಾರಣ ಇಷ್ಟೇನೆ ಅವ್ರು ಹೇಳಕ್ಕೆ, ಇಡೀ ನಮ್ಮ ರಾಜ್ಯದ ಅವರು ನಾಯಕರಿಗೆ, ಮೈನಾರಿಟಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಹೇಳಲೇಬೇಕಲ್ಲ, ಮೈನಾರಿಟಿ ಜಾಸ್ತಿ ಇದ್ದಾರೆ, ನೀವು ಅವ್ರಿಗೆ ಕೊಡ್ಬೇಕು, ನಮಗೆ ನಮ್ಮ ಮೈನಾರಿಟಿಗೆ ಒಂದು ಕೊಡ್ಬೇಕು ಅಂತ ಅವ್ರು ಹೇಳಲೇಬೇಕಲ್ಲ. ಅದು ತಪ್ಪಾಗ್ಬಿಡ್ತಾ? ನಿಮಗಾದ್ರೆ ಪ್ರತಿ 50-60 ಕಿಲೋಮೀಟರ್ಗೆ ಒಬ್ಬ ಸ್ವಾಮಿಯಾರಿದ್ದಾರೆ. ನಿಮ್ಗೆ ದೇವರ ದಯದಿಂದ ನೀವು 100 ವರ್ಷದಿಂದ ನೀವು ವಿದ್ಯಾಭ್ಯಾಸಕ್ಕೆ ನೀವು ಮಠಗಳಿಂದ ನೀವು ನಿಮ್ ಸಮಾಜನ ಒಂದು ಉತ್ತಮ ಸ್ಥಿತಿಗೆ ತಂದಿದ್ದೀರಿ. ನಾವೇನ್ ಮಾಡ್ಬೇಕೀಗ? ನಾವು ಒಬ್ಬ ನಾಯಕ ಈಗ ಬಹಳ ವರ್ಷದ ನಂತರ, ಆತನು 40 ವರ್ಷ ಸತತವಾಗಿ ಕಾಂಗ್ರೆಸ್ನಾಗೆ ಹೋರಾಟ ಅವನು ದುಡಿದಿದ್ದಾರೆ. ಜಬ್ಬಾರ್ ಸಾಹೇಬ್ರು ನಿನ್ನೆ ಮೊನ್ನೆ ಮೇಲಿಂದ ಬಂದಂತ ರಾಜಕಾರಣಿ ಅಲ್ಲ, ತಳಮಟ್ಟದಿಂದ ಪೋಸ್ಟರ್ಗಳು ಅನ್ಸಿ ನಾಯಕರುಗಳ ಹಿಂದೆ ಜನರನ್ನ ಸ್ಪಂದನೆ ಮಾಡ್ಕಂತ ನಮ್ಮ ಸಮಾಜದಾಗೆ ಆ ಸ್ಥಾನಕ್ಕೆ ಬಂದಿರೋದು. ಆತಗೆ ಒಂದು ಅವಕಾಶ ಮಾಡ್ಕೊಡ್ಬೋದಲ್ಲ. ಅವನೇನು ಇದ್ದಂತನಲ್ಲ, ಬಹಳ ದುಡಿಮೆ ಮಾಡಿ ಬಹಳ ಶ್ರೀಮಂತಿಕೆಯಿಂದ ರಾಜಕಾರಣಕ್ಕೆ ಬಂದನಲ್ಲ. ಇಷ್ಟನ್ನ ಹೇಳ್ತಾ
ಜಮೀರ್ ಅಹಮದ್ ಸಾಬ್ರ ಆಗ್ಲಿ ಯಾರಿಗೆ ಆಗ್ಲಿ ನಮ್ಮ ಸಮಾಜಕ್ಕೆ ಆಗ್ಲಿ ಕಾರ್ಯಕರ್ತರು ಬೇಕು ಅಂತ ಹೇಳ್ತಿದಾರೆ ಮಲ್ಲಿಕಾರ್ಜುನ್ ಸರ್ ಅವರು. ಕಾರ್ಯಕರ್ತರು ಇದ್ದಾರೆ, ಕಾರ್ಯಕರ್ತರು ಎಲ್ಲರ ಹತ್ರನೂ ಇದ್ದಾರೆ, ಅವ್ರ ಹತ್ರನೂ ಇದ್ದಾರೆ, ಇವ್ರ ಹತ್ರನೂ ಇದ್ದಾರೆ. ಎಲ್ಲಾ ಪಕ್ಷದಲ್ಲೂ ಕಾರ್ಯಕರ್ತರು ಇಲ್ದಾನೆ ಯಾರು ರಾಜಕಾರಣ ಮಾಡಲ್ಲ. ರಾಜಕೀಯ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅವ್ರದಂತ ಒಂದು ರೀತಿ ನೀತಿಗಳು ಇರ್ತವೆ. ಕೆಲವರು ಓಪನ್ ಆಗಿ ಬಂದು ರೋಡಲ್ಲಿ ರಾಜಕೀಯ ಮಾಡ್ತಾರೆ, ಕೆಲವರು ಯಾವ ತರ ಮಾಡ್ಬೇಕು ಸಮಯ ಸಂದರ್ಭಕ್ಕೆ ರಾಜಕೀಯ ಮಾಡ್ತಾರೆ. ಇಷ್ಟನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ.